ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ಕನ್ನಡ BTಯ ಮೊದಲ ಘಟಕವಾದ ಸುರಕ್ಷಾ ಸುಪಥ ಎಂಬ ಘಟಕದ ಮೊದಲ ಕವನ, ಇದು ನಗರ ಎಂಬ ಕವನದ ಡೀಟೇಲ್ಡ್ ಎಕ್ಸ್ಪ್ಲನೇಷನನ್ನು ನೋಡಲಿಕ್ಕಿದ್ದೇವೆ. ಸೊ ಅದರ ಟೈಟ್ಲಿಂದಲೇ ಸ್ಟಾರ್ಟ್ ಮಾಡೋಣ. ಇದು ನಗರ ಅಂದರೆ ಏನು? ನಗರ ಅಂದರೆ ಸಿಟಿ ಅಲ್ವಾ? ಇದು ಸಿಟಿ ಅಂತ ಹೇಳ್ತಿದ್ದಾರೆ. ಇದು ಯಾರು ಬರೆದ ಕವಿತೆ, ಯಾರು ಬರೆದ ಕವನ? GS ಶಿವರುದ್ರಪ್ಪನವರು. ಅವರ ಒಂದು ಸಿಂಪಲ್ ಆಗಿರುವಂತಹ ಪರಿಚಯ ಈ ಕವನದ ಕೊನೆಯಲ್ಲಿ ನೋಡೋಣ. ಸೊ GS ಶಿವರುದ್ರಪ್ಪನವರು ಬರೆದಿರೋದು. ಇದರಲ್ಲಿ ಒಟ್ಟು 5 ಸ್ಟ್ಯಾನ್ಸಾ ಉಂಟು. ಓಕೆ, 5 ಸ್ಟ್ಯಾನ್ಸಾ ಉಂಟು. ಅದರಲ್ಲಿ ಮೊದಲೇ ಸ್ಟ್ಯಾನ್ಸಾವನ್ನು ನೋಡೋಣ. ಸೊ ಕಾಲುದಾರಿಯ ಮೇಲೆ ಕಣ್ಣಿಟ್ಟು ನಡೆಯಣ್ಣ, ಎಲ್ಲೆಂದರಲ್ಲಿ ನೀ ದಾಟಬೇಡ, ದಾರಿಯ ತುಂಬ ನಿಂತ ಹಲಗೆಯ ಮಾತ, ಅರಿತು ನಡೆ ನಿನಗೆ ಕ್ಷೇಮ ಅಂತ ಹೇಳಿದ್ದಾರೆ. ಇದು ಯಾರಿಗೆ ಕೊಟ್ಟಿರೋ ಮೊದಲ ಸ್ಟ್ಯಾನ್ಸಾ ಅಂತ ಹೇಳೋದು ಯಾರಿಗೆ ಕೊಟ್ಟಿರುವ ಸಂದೇಶ ಊಹಿಸ್ಬೋದಾ ನಿಮಗೆ? ಇದು ಪಾದಚಾರಿಗಳಿಗೆ ಅಂದರೆ ಪೆಡೆಸ್ಟ್ರಿಯನ್ಸ್ಗಳಿಗೆ ಕೊಡುವ ಸಂದೇಶ. ಕಾಲುದಾರಿಯ ಮೇಲೆ ಕಣ್ಣಿಟ್ಟು ನಡೆಯೋಣ. ಕಾಲುದಾರಿ ಅಂದರೆ ಹೇಳಿದರೆ ಫುಟ್ಪಾತ್, ನಾವು ನಡೆಯುವ ದಾರಿ ಉಂಟಲ್ವ ಅದು. ಅಲ್ಲಿ ಹೇಗೆ ನಡಿಬೇಕು? ನಾವು ಕಣ್ಣಿಟ್ಟು ನಡಿಬೇಕು ಅಂತ ಹೇಳಿ, ಕಣ್ಣಿಟ್ಟು ಅಂದರೆ ಗಮನಿಸಿ ನಡಿಬೇಕು ಅಂತ ಇಲ್ಲಿ ಉದ್ದೇಶಿಸಿರುವುದು. ಅಂದರೆ ಫೋನ್ ನೋಡಿ ಹಾಗೆಲ್ಲ ದಾಟಬಾರ್ದು, ಹಾಗೆಲ್ಲ ಹೋಗಬಾರ್ದು. ಕಾಲುದಾರಿಯ ಮೇಲೆ ಕಣ್ಣಿಟ್ಟು ಗಮನಿಸಿ ನಡಿ, ಎಲ್ಲೆಂದರಲ್ಲಿ ನೀ ದಾಟಬೇಡ. ನಮಗೆ ಎಲ್ಲಿ ತೋಚಿತೋ ಅಲ್ಲಿ ಹೋಗಿ ಕ್ರಾಸ್ ಮಾಡಬಾರ್ದು. ಎಲ್ಲಿ ಕ್ರಾಸ್ ಮಾಡ್ಬೋದು? ದಾರಿಯ ತುಂಬ ನಿಂತ ಹಲಗೆಯ ಮಾತ. ದಾರಿಯ ತುಂಬ ನಿಂತ ಹಲಗೆಯ ಮಾತ ಅಂತ ಹೇಳಿರೋದು ಇಲ್ಲಿ ಝೀಬ್ರಾ ಕ್ರಾಸನ್ನು. ಅದು ನೆನಪಿಡಿ, ಎಕ್ಸಾಮ್ನಲ್ಲೆಲ್ಲ ಕೇಳ್ತಾರೆ. ದಾರಿಯ ತುಂಬ ನಿಂತ ಹಲಗೆಯ ಮಾತ ಅಂತ ಹೇಳಿರೋದು ಝೀಬ್ರಾ ಕ್ರಾಸಿನ ಬಗ್ಗೆ. ಓಕೆ, ಅರಿತು ನಡೆ ನಿನಗೆ ಕ್ಷೇಮ. ಸೊ ದಾಟುವಾಗ ಎಲ್ಲೆಂದರಲ್ಲಿ ನೀನು ದಾಟಬೇಡ, ಝೀಬ್ರಾ ಕ್ರಾಸ್ ಉಂಟಲ್ಲ ಅಲ್ಲಿ ಹೋಗಿ ನೀನು ದಾಟು ಅಂತ ಹೇಳ್ತಿದ್ದಾರೆ. ಯಾರು? GS ಶಿವರುದ್ರಪ್ಪನವರು. ಸೊ ಮೊದಲ ಸ್ಟ್ಯಾನ್ಸಾ ಅಂತ ಹೇಳಿರೋದು ಪೆಡೆಸ್ಟ್ರಿಯನ್ಸ್ಗಳಿಗೆ ಇರುವ ಸಂದೇಶ. ನೆಕ್ಸ್ಟ್ ಪ್ಯಾರಾಗ್ರಾಫ್ ನೋಡೋಣ. ಚೌಕದ ನಡುವೆ ಖಾಕಿ ಬಟ್ಟೆಯ ಬೆರಳ, ಸನ್ನೆಯಲ್ಲಿ ಬಿಡು ನಿನ್ನ ವಾಹನಗಳ, ಕೆಂಪು ಹಸಿರಿನ ಮುಖದ ದೀಪಗಳ ಕಣ್ಣರಿತು, ಮುಂದೆ ನಡೆ ಬೇಡ ಚಪಲ. ಅಂದರೆ ನಾವು ಸಿಟಿಗೆಲ್ಲ ಹೋಗುವಾಗ ಅಲ್ಲಿ ಯಾರಿರ್ತಾರೆ? ಕೈಯಲ್ಲೆಲ್ಲ ಸನ್ನೆ ಮಾಡಿ ವಾಹನ ಯಾವ ಡೈರೆಕ್ಷನ್ಗೆ ಹೋಗಬೇಕು ಅಂತ ಹೇಳ್ತಾ ಇರೋದು ಯಾರು? ಟ್ರಾಫಿಕ್ ಪೊಲೀಸ್ ಅಲ್ವಾ? ಸೊ ಅದೇ ಇಲ್ಲಿ ಮೊದಲ ಲೈನಲ್ಲಿ ಹೇಳ್ತಿರೋದು, ಮೊದಲ ಸಾಲಿನಲ್ಲಿ ಹೇಳ್ತಿರೋದು ಚೌಕದ ನಡುವೆ ಖಾಕಿ ಬಟ್ಟೆಯ ಬೆರಳ. ಅಂದರೆ ಈ ಸಾಧಾರಣ ಈ ಟ್ರಾಫಿಕ್ ಪೊಲೀಸ್ನವರೊಂದು ಚೌಕದ ಪೆಟ್ಟಿಗೆ ಆಗಿರ್ತದೆ, ಅದರೊಳಗೆ ನಿಂತಿರ್ತಾರೆ. ಸೊ ಅದಕ್ಕೆ ಬಗ್ಗೆ ಇಲ್ಲಿ ಹೇಳಿರೋದು ಚೌಕದ ನಡುವೆ ಖಾಕಿ ಬಟ್ಟೆಯ ಬೆರಳ, ಸನ್ನೆಯಲ್ಲಿ ಬಿಡು ನಿನ್ನ ವಾಹನ. ಅಂದರೆ ಖಾಕಿ ಬಟ್ಟೆ, ಅವರು ಟ್ರಾಫಿಕ್ ಪೊಲೀಸ್ನವರು ಸಿಗ್ನಲ್ ಕೊಡ್ತಾ ಇರ್ತಾರೆ ಯಾವ ರಸ್ತೆಗೆ, ಯಾವ ಡೈರೆಕ್ಷನ್ಗೆ ಹೋಗಬೇಕು ಅಂತ ಹೇಳಿ. ಸೊ ಆ ಸಿಗ್ನಲ್ಗೆ ಅನುಸರಿಸಿ ನೀನು ನಿನ್ನ ವಾಹನಗಳನ್ನು ಚಲಾಯಿಸು. ಇದರಿಂದ ನಿಮಗೇನು ಅರ್ಥ ಆಯಿತು? ಈ ಸೆಕೆಂಡ್ ಸ್ಟ್ಯಾನ್ಸಾ ಅಂತ ಹೇಳಿರೋದು ವಾಹನ ಚಲಾಯಿಸುವವರಿಗಿರುವ ಸಂದೇಶ. ಓಕೆ, ಟ್ರಾಫಿಕ್ ಪೊಲೀಸ್ನ ಸಿಗ್ನಲ್ಗಳನ್ನು ಕರೆಕ್ಟಾಗಿ ಫಾಲೋ ಮಾಡು. ಅದೇ ರೀತಿ ಟ್ರಾಫಿಕ್ ಸಿಗ್ನಲ್ಗಳು ಉಂಟಲ್ಲ, ಅಂದರೆ ಟ್ರಾಫಿಕ್ ಸಿಗ್ನಲ್ ಅಂದರೆ ಇಂಗ್ಲೀಷಲ್ಲಿ ಹೇಳಿರೋದು. ಸೊ ಅದನ್ನು ಕನ್ನಡದಲ್ಲಿ ನಾವು ಹೇಳೋದಾದರೆ ರಸ್ತೆ ಸಂಚಾರ ಸಂಕೇತ ಅಂತ ಹೇಳ್ತಾರೆ. ರಸ್ತೆ ಸಂಚಾರ ಸಂಕೇತ. ಕೆಂಪು ಹಸಿರಿನ ಮುಖದ ದೀಪಗಳ ಕಣ್ಣರಿತು, ಮುಂದೆ ನಡೆ ಬೇಡ ಚಪಲ. ಅಂದರೆ ಟ್ರಾಫಿಕ್ ಸಿಗ್ನಲ್ಗಳನ್ನು ಫಾಲೋ ಮಾಡಿ ವಾಹನ ಚಲಾಯಿಸು ಅಂತ ಹೇಳ್ತಾರೆ. ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಯಾವೆಲ್ಲ ಬಣ್ಣ ಉಂಟು? ಕೆಂಪು, ಹಳದಿ, ಹಸಿರು ಅಂತ 3 ಬಣ್ಣಗಳುಂಟಲ್ವ. ಕೆಂಪು ಅಂತ ಹೇಳೋದು ವಾಹನಗಳನ್ನು ಸ್ಟಾಪ್ ಮಾಡೋದಕ್ಕಿರುವ ಸಂಕೇತ. ಅದೇ ರೀತಿ ಹಳದಿ ಅಂತ ಹೇಳೋದು ವಾಹನಗಳ ಹೋಗಲಿಕ್ಕೆ ತಯಾರಾಗಬೇಕು ಅಂತ. ಹಸಿರು ದೀಪ ಬಂದಾಗ ಏನು ಮಾಡ್ಬೋದು? ವಾಹನಗಳು ಮುಂದೆ ಹೋಗ್ಬೋದು. ಸೊ ಹೀಗೆ 3 ಡಿಫ್ರೆಂಟ್ ಕಲರ್ಸ್ ಇರುವ ಲೈಟ್ಗಳು ಈ ಟ್ರಾಫಿಕ್ ಸಿಗ್ನಲಲ್ಲಿ ಇರ್ತದೆ. ಸೊ ಅದನ್ನು ಫಾಲೋ ಮಾಡಿ, ಅದನ್ನು ಗಮನವಿಟ್ಟು ನೋಡಿ ವಾಹನವನ್ನು ಚಲಾಯಿಸು. ಬೇಡ ಚಪಲ, ಅವಸರ ಬೇಡ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ GS ಶಿವರುದ್ರಪ್ಪನವರು. ಕ್ಲಿಯರ್ ಅಲ್ವಾ? ಸೊ ನೆಕ್ಸ್ಟ್ ಪ್ಯಾರಾಗ್ರಾಫ್ಗೆ ಹೋಗೋಣ. ನುಗ್ಗದಿರು ಮಂದಿಯಲ್ಲಿ ಏನಾದರೂ ನಿನ್ನ ಜೇಬು ಜೋಪಾನ, ಹೋಗುತ್ತಲೇ ಇರಬೇಕು ಈ ಹೊಳೆಯಲ್ಲಿ, ನಿಂತರೂ ದಡ ಹಿಡಿದು ಏರು ಸೋಪಾನ. ಓಕೆ, ಇಲ್ಲಿ ಅಂದರೆ ಸಾಧಾರಣವಾಗಿ ಈ ಪೇಟೆಯಲ್ಲಿ ಅಂತ ಹೇಳೋದು ಜನದಟ್ಟಣೆ ಇರ್ತದೆ, ಅಂದರೆ ತುಂಬ ಜನರಿರ್ತಾರೆ. ಓಕೆ, ಆಗ ನೀನು ಏನು ಮಾಡಬೇಡ, ನೂಕುನುಗ್ಗಲು ಮಾಡೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ನುಗ್ಗದಿರು ಮಂದಿಯಲ್ಲಿ, ನೂಕುನುಗ್ಗಲು ಮಾಡಬೇಡ. ಮಂದಿ ಅಂತ ಹೇಳಿದ್ರೆ ಜನರು. ಓಕೆ, ಮಂದಿಯಲ್ಲಿ
ಜನರ ನಡುವೆ ನೂಕುನುಗ್ಗಲು ಮಾಡಬೇಡ. ಏನಾದರೂ ನಿನ್ನ ಜೇಬು ಜೋಪಾನ. ಅಂದರೆ ನಗರಗಳಿಗೆ ಹೋದಾಗ ಎಲ್ಲಿ ಹೋದರೂ ನಮ್ಮ ಒಂದು ವಸ್ತು, ನಮ್ಮ ಏನಾದರೂ ವಸ್ತು ಇದ್ದರೆ ಅದನ್ನು ನಾವೇ ಜೋಪಾನ ಅಂತ ಹೇಳಿದ್ರೆ ಏನು ಕೇರ್ಫುಲ್. ಓಕೆ, ಕೇರ್ಫುಲ್ ಆಗಿರೋದು ಅಂದರೆ ನಮ್ಮ ಯಾವುದೇ ವಸ್ತುವನ್ನು ನಾವು ಜೋಪಾನಾಗಿಡಬೇಕು. ಆಗ ಇಲ್ಲಿ ಹೇಳ್ತಿದ್ದಾರೆ ಜೇಬು ಅಂತ ಹೇಳಿದರೆ ಪಾಕೆಟ್. ಓಕೆ, ಸೊ ಏನೇ ಆಗಲಿ ನಿನ್ನ ಜೇಬನ್ನು, ನಿನ್ನ ಪಾಕೆಟನ್ನು ನೀನು ಕೇರ್ಫುಲ್ಲಾಗಿಟ್ಟಿರು. ಅಂದರೆ ತುಂಬ ಜನದಟ್ಟಣೆ ಇರುವಲ್ಲಿ ಈ ಜೇಬುಗಳಲ್ಲಿರುವುದು ಜಾಸ್ತಿ, ಪಿಕ್ ಪಾಕೆಟರ್ಸಲ್ಲಿರುವುದು ಜಾಸ್ತಿ. ಸೊ ಅವರಿಂದ ನೀನು ಜೋಪಾನವಾಗಿರು ಅಂತ ಹೇಳ್ತಿದ್ದಾರೆ ಕವಿಗಳು. ಹೋಗುತ್ತಲೇ ಇರಬೇಕು ಈ ಹೊಳೆಯಲ್ಲಿ, ನಿಂತರೂ ದಡ ಹಿಡಿದು ಏರು ಸೋಪಾನ. ಇದು ಜೀವನಕ್ಕೂ ಇರುವ ಒಂದು ಪಾಠ. ಅಂದರೆ ನಮ್ಮ ಜೀವನ ಅಂತ ಅಂದರೆ ಎಲ್ಲೂ ನಾವು ಸ್ಟಕ್ ಆಗಬಾರ್ದು. ಓಕೆ, ಈ ಹೊಳೆಯಲ್ಲಿ, ಈ ಜೀವನ ಎಂಬ ಸಾಗರದಲ್ಲಿ ನಾವು ತೇಲ್ತಲೇ ಇರಬೇಕು, ಹೋಗ್ತಲೇ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಎಲ್ಲಾದರೂ ನಿಂತರೂ ಕೂಡ ನಾವು ಏನು ಮಾಡಬೇಕು, ಕೂಡಲೇ ದಡ ಹಿಡಿಬೇಕು. ಏರು ಸೋಪಾನ ಅಂದರೆ ಮೆಟ್ಟಿಲು. ಓಕೆ, ಸ್ಟೇರ್ಸ್ ಅಂದರೆ ನಾವು ದಡ ಹಿಡಿದು ಈ ಒಂದೊಂದೇ ಮೆಟ್ಟಿಲುಗಳನ್ನು ಹತ್ತುತ್ತಾ ಮುಂದೆ ಸಾಗಬೇಕು ಅಂತ ಹೇಳ್ತಾ ಇರೋದು. ಓಕೆ, ಅದೇ ರೀತಿ ನಗರದಲ್ಲಿ ಎಷ್ಟೋ ಮಂದಿ ಹಳ್ಳಿಯಿಂದ ನಗರಕ್ಕೆ ವಲಸೆ ಹೋಗ್ತಾರೆ. ಸೊ ಅಲ್ಲಿ ಅನೇಕ ಆಪರ್ಚುನಿಟಿಗಳಿರ್ತದೆ, ಅವಸರಗಳಿರ್ತದೆ. ಸೊ ಅದನ್ನು ಸರಿಯಾಗಿ ವಿನಿಯೋಗಿಸಬೇಕು. ಆ ಒಂದು ಹೊಳೆ, ಆ ಒಂದು ಭರದಲ್ಲಿ ಈಗ ಮುಂದೆ ಸಾಗಬೇಕು ಅಂತ ಹೇಳ್ತಿರೋದು. ಎಲ್ಲಿಯೂ ಸ್ಟಕ್ ಆಗಬಾರ್ದು ಅಂತ. ಓಕೆ, ಇದು ಅಲ್ಲಿನ ಜನರಿಗೆ ಇರುವ ಸಂದೇಶ. ನೆಕ್ಸ್ಟ್ ಬಸ್ಸಲ್ಲಿ ಪ್ರಯಾಣಿಸುವವರಿಗೆ ಇರುವ ಸಂದೇಶ ಅಂತ ಹೇಳೋದು, ಅಲ್ಲಲ್ಲಿ ಕ್ಯೂ ನಿಂತು ಬಸ್ಸನ್ನು ಹತ್ತು, ಒತ್ತದಿರು ನಿನಗಿಂತ ಮೊದಲೇ ಬಂದವರ. ಬಸ್ಸಿನೊಳಗೆ ನೀನು ನಿಂತರೂ ಏನಂತೆ, ಎಷ್ಟು ಹೊತ್ತಿನ ಪಯಣ ಏನಾತುರ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾವು ಬಸ್ಸನ್ನು ಹತ್ತುವಾಗ ಹೇಗೆ ಹತ್ತಬೇಕು, ಕ್ಯೂ ನಿಂತು ಬಸ್ಸನ್ನು ಹತ್ತಬೇಕು. ಯಾರಾದರೂ ಕ್ಯೂ ನಿಂತು ಬಸ್ಸನ್ನು ಹತ್ತಾರಾ? ನಮ್ಮ ಊರಲ್ಲಿ ಯಾರಾದರೂ ಹಾಗೆ ಹತ್ತಾರಾ? ಇಲ್ಲ. ಒಂದು ಬಸ್ಸಿಗೆ ಸಾವಿರಾರು ಜನ ಕಾಯ್ತಾ ಇರ್ತಾರೆ, ನೂಕುನುಗ್ಗಲು ಮಾಡಿ ಹೇಗಾದರೂ ಬಸ್ಸನ್ನು ಹತ್ತಾರೆ. ಆದರೆ ಕವಿಗಳಲ್ಲಿ ಹೇಳ್ತಾ ಇದ್ದಾರೆ ಏನಂತ, ಕ್ಯೂ ನಿಂತು ಬಸ್ಸನ್ನು ಹತ್ತಬೇಕು. ಅದೇ ಒತ್ತದಿರು ನಿನಗಿಂತ ಮೊದಲೇ ಬಂದವರು, ನಿನಗಿಂತ ಮೊದಲು ತುಂಬ ಜನರು ಬಂದಿರ್ತಾರೆ. ಸೊ ಅವರನ್ನು ನೀನು ದೂಡಬೇಡ ಅಂತ ಹೇಳ್ತಿದ್ದಾರೆ. ಬಸ್ಸಿನೊಳಗೆ ನೀನು ನಿಂತರೂ ಏನಂತೆ, ಎಷ್ಟು ಹೊತ್ತಿನ ಪಯಣ ಏನಾತುರ. ಬಸ್ಸಿನೊಳಗೆ ನಿಂತರೂ ಪರವಾಗಿಲ್ಲ, ಸೀಟ್ ಸಿಗಬೇಕು ಅಂತೇನಿಲ್ಲ. ಎಷ್ಟು ಹೊತ್ತಿನ ಪಯಣ ಇರ್ಬೋದು, 1 ಗಂಟೆ, ಬೇರೆ ಹೋದರೆ 2 ಗಂಟೆ ಪಯಣ ಇರ್ಬೋದು. ಮೊದಲು ಜೀವಕ್ಕೆ ಪ್ರಾಧಾನ್ಯ ಕೊಡು ಅಂತ ಹೇಳ್ತಾರೆ. ಯಾಕೆ ಆತುರ, ಯಾಕೆ ಅವಸರ ಮಾಡ್ತಾ ಇದ್ದೀಯಾ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಲಾಸ್ಟ್ ಪ್ಯಾರಾಗ್ರಾಫ್. ಇದು ನಗರ, 1000 ದಾರಿ 1000 ಬೆಳಕು, ತೊಡರುವುದು ಕಾಲಿಗೆ, 100 ವಾಹನದ ಹೆಜ್ಜೆ ಸದ್ದಿನ ಜೊತೆಗೆ, ನೀ ಬರುವೆ ಮನೆಗೆ, ಅಲ್ಲಿಯ ತನಕ ಕಾತರವೇ ನನಗೆ. ಅಂದರೆ ಇದು ನಗರ, ಇದು ಸಿಟಿ. ಇಲ್ಲಿ 1000 ದಾರಿಗಳಿರ್ತದೆ, 1000 ಬೆಳಕುಗಳಿರ್ತದೆ. ಓಕೆ, ನಗರದಲ್ಲಿ ಹಾಗೆ ಅಲ್ವಾ, ನಮಗೆ ಮುಂದೆ ಸಾಗಲಿಕ್ಕೆ ತುಂಬ ದಾರಿಗಳಿರ್ತದೆ. ನಮ್ಮ ಕಾಲಿಗೆ ತುಂಬ ದಾರಿಗಳು ಸಿಗ್ತದೆ. ಅದರಲ್ಲಿ ಯಾವ ದಾರಿಯಲ್ಲಿ ನಾವು ಹೋಗಿ ಮನೆ ಸೇರಬೇಕು ಅಂತ ನಮಗೆ ಗೊತ್ತಿರಬೇಕು. ಸೊ ಅಲ್ಲಿ 100 ವಾಹನಗಳಿರ್ತದೆ. ಅದರೆಲ್ಲ ಎಡೆಗೆ ಅದನ್ನೆಲ್ಲ ಮುಂದೆ ಎದುರಿಸಿ ನೀನು ಮನೆಗೆ ಬರ್ತಾ ಇರೋದು. ಆದ ಕಾರಣ ಮನೆಗೆ ನೀನು ತಲುಪುವವರೆಗೆ ನಮಗೆ ಕಾತರವೇ, ನಾವು ಕಾಯುವುದೇ. ಇಲ್ಲಿ ಯಾರು ಹೇಳ್ತಾ ಇರೋದು, ಕವಿಗಳು ಪ್ರಯಾಣಿಕನನ್ನು ಕಾಯ್ತಾ ಇದ್ದಾರೆ. ಸೊ ಮನೆಗೆ ತಲುಪುವವರೆಗೆ ಕಾತರವೇ ಆಗಿರ್ತದೆ ಅಂತ ಯಾರು ಹೇಳ್ತಾ ಇರೋದು, GS ಶಿವರುದ್ರಪ್ಪನವರು ಹೇಳ್ತಾ ಇರೋದು. ಓಕೆನಾ. ಸೊ ಒಂದು ಬ್ರೀಫ್ ಸಮ್ಮರಿಗೆ ಹೇಳಬೇಕಿದ್ರೆ, ಈ ಇದು ನಗರ ಎಂಬ ಕವನದಲ್ಲಿ ಮೊದಲ ಸ್ಟ್ಯಾನ್ಸಾದಲ್ಲಿ ಹೇಳ್ತಾ ಇರೋದು, ನಾವು ಫುಟ್ಪಾತ್ ಅಲ್ಲಿ ಪೆಡೆಸ್ಟ್ರಿಯನ್ಸ್ ಹೋಗುವಾಗ ಕರೆಕ್ಟ್ ಗಮನವಿಟ್ಟು ನಡಿಬೇಕು, ಅದೇ ರೀತಿ ಝೀಬ್ರಾ ಕ್ರಾಸಲ್ಲಿ ದಾಟಬೇಕು ಅಂತ. ಸೆಕೆಂಡ್ ಸ್ಟ್ಯಾನ್ಸಾದಲ್ಲಿ ವಾಹನ ಚಲಾಯಿಸುವವರು ಟ್ರಾಫಿಕ್ ಪೊಲೀಸ್ನ ಸಿಗ್ನಲ್ಗನುಸರಿಸಿ, ಅದೇ ರೀತಿ ಟ್ರಾಫಿಕ್ ಸಿಗ್ನಲ್ಗನುಸರಿಸಿ ವಾಹನವನ್ನು ಚಲಾಯಿಸಬೇಕು. ನಂತರ ಮೂರನೇ ಸ್ಟ್ಯಾನ್ಸದಲ್ಲಿ ಹೇಳ್ತಾ ಇರೋದು, ನೂಕುನುಗ್ಗಲು ಮಾಡಬೇಡ, ತುಂಬ ಮಂದಿ ಇರುವಲ್ಲಿ ನೂಕುನುಗ್ಗಲು ಮಾಡಬೇಡ, ಜೇಬುಗಳ್ಳರಿಂದ ಜೋಪಾನವಾಗಿರು. ಅದೇ ರೀತಿ ನಗರ ಎಂಬ ಹೊಳೆಯಲ್ಲಿ ನೀನು ಈಜ್ತಾ ಹೋಗ್ತಲೇ ಇರಬೇಕು. ಎಲ್ಲಾದರೂ ನಿಂತರೂ ಕೂಡ ನೀನು ದಡ ಹಿಡಿದು ಹೇಗಾದರೂ ಮಾಡಿ ಮುಂದೆ ಬರಬೇಕು ಅಂತ ಹೇಳ್ತಾ ಇರೋದು.
ನೆಕ್ಸ್ಟ್ ಬಸ್ ಹತ್ತುವವರಿಗೆ ಹೇಳ್ತಾ ಇರೋದು, ಕ್ಯೂ ನಿಂತು ಬಸ್ಸನ್ನು ಹತ್ತು, ನನಗಿಂತ ಮೊದಲು ತುಂಬ ಮಂದಿ ಬಂದಿರ್ತಾರೆ, ಅವರನ್ನೆಲ್ಲ ದೂಡದಿರು. ಅದೇ ರೀತಿ ಸೀಟ್ ಸಿಗಲಿಕ್ಕೆ ಬೇಕಾಗಿ ಅವಸರ ಮಾಡಬೇಡ ಅಂತ ಬಸ್ಸಿನೊಳಗೆ ನಿಂತರೂ ಪರವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಲಾಸ್ಟ್ ಸ್ಟ್ಯಾನ್ಸದಲ್ಲಿ ನಗರ ಆದ ಕಾರಣ ಇಲ್ಲಿ 1000 ದಾರಿಗಳಿರ್ತದೆ, 100 ವಾಹನಗಳಿರ್ತದೆ. ಇದನ್ನೆಲ್ಲ ಎದುರಿಸಿ ಒಬ್ಬ ಪ್ರಯಾಣಿಕ ಮನೆಗೆ ಬರ್ತಾ ಇದ್ದಾನೆ. ಸೊ ಆ ಪ್ರಯಾಣಿಕ ಮನೆಗೆ ತಲುಪುವವರೆಗೆ ಕಾತರವೇ ಆಗಿರ್ತದೆ ಅಂತ ಕವಿ ಹೇಳ್ತಾ ಇದ್ದಾರೆ. ಸೊ ಇದು ಟೋಟಲ್ ಆಗಿ ಹೇಳೋದಾದರೆ ರಸ್ತೆ ಸುರಕ್ಷೆ, ರೋಡ್ ಸೇಫ್ಟಿಯ ಬಗ್ಗೆ ಇರುವ ಪೋಯಮ್. ಓಕೆ, ಕವನ. ನೆಕ್ಸ್ಟ್ ಕಾವ್ಯ ಪರಿಚಯ, ಸಣ್ಣ ಕಾವ್ಯ ಪರಿಚಯ ಮಾಡೋಣ. ಪರಿಚಯ GS ಶಿವರುದ್ರಪ್ಪನವರು 1926 ಫೆಬ್ರವರಿ 7ರಂದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಜನಿಸಿದರು. ಓಕೆ, ಈ ಕನ್ನಡ ಅಂಕಿಗಳು ಗೊತ್ತಿಲ್ಲ ಇದ್ದರೆ ನೀವು ಅಲ್ಲೇ ಮೇಲೆ ಬರ್ಕೊಳ್ಳಿ. 1926 ಫೆಬ್ರವರಿ 7ರಂದು ಎಲ್ಲಿ ಜನಿಸಿದ್ದು? ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಜನಿಸಿದರು. ಸೌಂದರ್ಯ ಸಮೀಕ್ಷೆ ಎಂಬ ಮಹಾಪ್ರಬಂಧಕ್ಕೆ ಇವರಿಗೆ 1960ರಲ್ಲಿ PhD ಪದವಿ ಪಡೆದರು. ಅಂದರೆ ಈ ಟೋಟಲ್ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಲಿ ನೋಡ್ತಾ ಇದ್ದರೆ ನೀವು ಈ ಹೆಸರು ಕಲ್ತಿರಬೇಕು, GS ಶಿವರುದ್ರಪ್ಪನವರು. ಅದೇ ರೀತಿ ಪೋಯಮ್ನ ಹೆಸರು ಇದು ನಗರ ಎಂಬ ಕವನ. ಓಕೆ, ಇದು ನಗರ. ಮತ್ತು ಅದು ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆ? ಕವನ ಅಲ್ವಾ? ಸಾಹಿತ್ಯ ಪ್ರಕಾರ ಅಂದರೆ ಕವನವ, ಕಥೆಯ, ಅಂಕಣ ಬರಹವ, ಯಾವುದು? ಅದು ಸಾಹಿತ್ಯ ಪ್ರಕಾರ. ಸೊ ಇಲ್ಲಿ ಇದು ನಗರ ಅಂತ ಹೇಳೋದು ಕವನ. ಓಕೆ, ನೆಕ್ಸ್ಟ್ ಇದು ಯಾವ ಕವನ ಸಂಕಲನದಿಂದ ಆರಿಸಲಾಗಿದೆ? ಅನಾವರಣ. ಸೊ ಈ 4 ವಾಕ್ಯಗಳು, 4 ಪದಗಳು ನಿಮಗೆ ನೆನಪಿರಬೇಕು. ಯಾರು ಬರೆದದ್ದು, ಕವನದ ಹೆಸರು ಮತ್ತು ಯಾವ ಕವನ ಸಂಕಲನದಿಂದ ಆರಿಸಲಾಗಿದೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ನೆಕ್ಸ್ಟ್ ನಾವು ಪ್ರಶ್ನೋತ್ತರಗಳನ್ನು ನೋಡೋಣ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಅದೇ ರೀತಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.